ಹಾಯ್ ರಾಶಿಕಾ ಅಂದಾಗ ಎಷ್ಟು ಖುಷಿ ಆಗತ್ತೆ. ಅಪ್ಪ ಸಾಕು, ಇದು ಒಂದ್ ವರ್ಡ್ ಸಾಕು ನಮ್ಗೆ. ಸುದೀಪ್ ಸರ್ ಅವ್ರ ಸಿನಿಮಾ ಬಂದ್ರೆ ನಾನು ಪಕ್ಕಾ ಇದ್ದೇ ಇರ್ತೀನಿ. ಇಲ್ಲ, ಇರಲ್ಲ. ಗಿಲ್ಲಿ ಗೆದ್ದಿದ್ದು ನನಗೆ ತುಂಬಾ ಬೇಜಾರಾಗಿದೆ. ಎಸ್, ಬೇರೆಯವ್ರು ಯಾರು ಗೆಲ್ಬೇಕಿತ್ತು ಗಿಲ್ಲಿ ಯಾಕಿಂತ. ನನಗ್ ಕನಸ್ನಲ್ಲೂ ಸೂರಜ್ ಬರ್ತಾ ಇರ್ತಾರೆ. ಹೌದು. ರಕ್ಷಿತಾ ನನ್ ಜೊತೆಗೆ ಮಾತ್ರ ಪೆದ್ದು ತರ ನಡ್ಕೋತಿದ್ರು, ಬಟ್ ಅವ್ರು ತುಂಬಾ ಬುದ್ಧಿವಂತರು. ಶೀ ಸ್ಮಾರ್ಟ್. ಎಲ್ಲಿ ಹೇಗಿರ್ಬೇಕು, ಎಲ್ಲಿ ಹೇಗಿರ್ಬಾರ್ದು ಅವ್ರಿಗೆ ಗೊತ್ತಿದೆ. ಬಿಗ್ ಬಾಸ್ ಇಷ್ಟು 24 ಸ್ಪರ್ಧಿಗಳಿಂದ ಯಾರನ್ನ ನೀವು ಇನ್ನ ನನ್ನ ಫ್ರೆಂಡ್ ಆಗಿ ಇಟ್ಕೊಳ್ಬೇಕು ಅಂತ ಇಷ್ಟಪಡ್ತೀರಾ? ಸೂರಜ್ ಮತ್ತೆ ಅಭಿ ಸಾಕು, ಬಿಗ್ ಬಾಸ್ ಅಲ್ಲೇ ಅವರ ಫ್ರೆಂಡ್ಶಿಪ್ ಸಾಕು, ಮುಂದೆ ನಾನು ಕಂಟಿನ್ಯೂ ಮಾಡೋದು ಬೇಡ ಅಂತ. ಯಾರು ಇಲ್ಲ, ಒಬ್ರು ಜೊತೆ ಮಾತ್ರ ನನ್ನ ಲೈಫಲ್ಲಿ ಯಾವತ್ತೂ ಮಾತಾಡಲ್ಲ, ದಟ್ ಇಸ್ ಟ್ರೂ ಅಂತ. ಇವತ್ತು ನಮ್ಮ ಜೊತೆಗೆ ಬಿಗ್ ಬಾಸ್ 12ರ ಟಾಸ್ಕ್ ಕ್ವೀನ್, ಹಾಗೆ ನೆನೆ ಕಿಚ್ಚ ಸುದೀಪ್ ಅವ್ರ ಜೊತೆ ಕಣ್ಣೀರಿನ ಕಣ್ಮಣಿ ಅಂತ ಹೇಳಿ ಅವಾರ್ಡ್ ತಗೊಂಡಿದ್ದಾರೆ. ಈಗ ಯಾರು ಅಂತ ನಿಮ್ಗೆ ಗೊತ್ತಾಗಿರತ್ತೆ. ರಾಶಿಕಾ ಶೆಟ್ಟಿ ಅವ್ರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಹಾಗೆ ಬಿಗ್ ಬಾಸ್ ನಂತರ, ಬಿಗ್ ಬಾಸ್ಗಿಂತ ಮುಂಚೆ ಹೇಗಿತ್ತು ಅವ್ರ ಜೀವನ ತಿಳ್ಕೊಳ್ತಾ ಹೋಗೋಣ. ಮ್ಯಾಮ್ ನಮಸ್ತೆ. ಮ್ಯಾಮ್ ನಮಸ್ತೆ. ಹ್ಯೂಜ್ ಕಂಗ್ರಾಟ್ಸ್. ಬಿಗ್ ಬಾಸ್ 15 ವಾರ ಲೀಡ್ ಮಾಡಿದಿರಿ, ಹಾಗೆ ಟಾಸ್ಕ್ ಕ್ವೀನ್ ಅಂತ ಕರ್ಸ್ಕೊಂಡಿದಿರಿ. ಟಾಸ್ಕ್ ಅಂತ ಬಂದ್ರೆ ರಾಕ್ಷಸಿ ತರ ಆಡ್ತಾ ಇದ್ರಿ. ವಿ ಆಲ್ಸೋ ನೋಡ್ತಾ ಇದ್ವಿ, ಅಷ್ಟು ತುಂಬಾ ಚೆನ್ನಾಗಿ ಆಡ್ತಾ ಇದ್ರಿ, ಅಷ್ಟು ಕ್ಲೀನ್ ಆಗಿ. ಟಾಸ್ಕ್ ಅಂತ ಬಂದ್ರೆ ಹುಡುಗರ್ಗೂ ಕೂಡ ಪೈಪೋಟಿ ಕೊಡೋ ಹಾಗಿದ್ರಿ. ಹೇಗಿತ್ತು ಟಾಸ್ಕ್? ಶವಲ್, ಥ್ಯಾಂಕ್ ಯು ಸೋ ಮಚ್. ಟಾಸ್ಕ್ ಅಂತ ಬಂದ್ರೆ ಗೊತ್ತಿಲ್ಲ ಏನಾಗ್ತಿತ್ತು ಅಂತ. ಬೇರೆ ರಾಶಿಕಾ ಆಗೋಗ್ತಾ ಇದ್ಲು ಅನ್ಸತ್ತೆ. ಆ ಒಂದು ರೂಪ ನೋಡ್ಬಿಟ್ಟು ನನಗೂ ಆಶ್ಚರ್ಯ ಆಗ್ತಿದೆ. ನಾನು ಇಷ್ಟೊಂದು ನಾನು ಎಪಿಸೋಡ್ಸ್ ಏನೋ ನೋಡಿಲ್ಲ, ಅಷ್ಟೇ ರೀಲ್ಸ್ ಎಲ್ಲ ನೋಡ್ತಿದ್ದೆ. ಇದು ನಾನೇನಾ ಅಂತ ನನಗೆ ತುಂಬಾ ಸಲ ಕ್ವೆಶನ್ ಮಾರ್ಕ್ ಬಂತು. ಇಷ್ಟು ಚೆನ್ನಾಗಿ ಆಡ್ತೀನ ಟಾಸ್ಕ್ ಅಂತ ಬಂದು ನನ್ನ ಸ್ಟ್ರೆಂತ್ ನನಗೆ ಗೊತ್ತಾಗಿದೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಾದ್ಮೇಲೆ. ಈಗ ಕಿಚ್ಚ ಸುದೀಪ್ ಅವ್ರ ಕಡೆಯಿಂದ ಕರುನಾಡಿನ ಏನದು ಕಣ್ಣೀರಿನ ಕಣ್ಮಣಿ ಅಂತೇಳಿ ಅವಾರ್ಡ್ ಇಸ್ಕೊಂಡಿದ್ದೀರಾ. ಇಷ್ಟು ಖುಷಿ ಇದೆ, ಒಂದು ವಿನ್ನಿಂಗ್ ಸ್ಪೀಚ್ ಕೊಡಿ. ವಿನ್ನಿಂಗ್ ಸ್ಪೀಚ್ ಕಣ್ಣೀರಿನ ಕಣ್ಮಣಿ ಕೊಡ್ಲಾ? ಅಲ್ಲಿ ಸುದೀಪ್ ಸರ್ ಕೇಳ್ತಾರೆ ಅದನ್ನ, ಇದಕ್ಕೆ ಏನ್ ಹೇಳ್ತೀರಾ ಹೇಳಿ ಅನ್ಕೊಂಡೆಲ್ಲ. ಯಾಕಂದ್ರೆ ನಾನ್ ತುಂಬಾ ಎಮೋಷನಲ್ ಪರ್ಸನ್. ಒಂಚೂರೇನಾರ ಆಯ್ತು ಅಂದ್ರೂ ನಾನು ಬೇಗ ಹತ್ತು ಬಿಡ್ತೀನಿ. ಅಲ್ಲೂ ಕೂಡ ಅಷ್ಟು ಹತ್ತಿದೀನಿ. ನಾನೆಲ್ಲೋ ಅನ್ಕೊಂತಿದ್ದೆ, ನಾನೆಲ್ಲೋ ಅಳ್ತಿಲ್ವಲ್ಲ, ನಾನು ಆರಾಮಾಗಿದ್ದೀನಿ, ಇಷ್ಟೊಂದು ಸ್ಟ್ರಾಂಗ್ ಆಗ್ಬಿಟ್ಟಿದ್ದೀನ, ಅಷ್ಟೊಂದು ಏನಂತ ಹೇಳ್ತಾರೆ, ಓಕೆ ಫೈನ್, ಆರಾಮಾಗಿ ಓಕೆ ಎವ್ರಿಥಿಂಗ್ ವಿಲ್ ಬಿ ಫೈನ್ ಅನ್ನೋ ತರ ತಗೋತಿದ್ದೀನಿ ಅಲ್ವಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಆದ್ರೂ ಅದೇ ವಿಷಯಕ್ಕೆ ಅವಾರ್ಡ್ ಕೂಡ ಬಂತು. ಥ್ಯಾಂಕ್ ಯು ಸೋ ಮಚ್. ಏನೋ ಕಣ್ಣೀರಿನ ಕಣ್ಮಣಿ ಅಂತ ಅವಾರ್ಡ್ ಕೊಟ್ಟಿರೋದಕ್ಕೆ ನಾಮಿನೇಟ್ ಕೂಡ ಆದೆ. ನಾಮಿನೇಟ್ ಅಲ್ಲಿ ನಾನೇ ಕೂಡ ವಿನ್ ಆದೆ. ಟೈಟ್ ಕಾಂಪಿಟೇಷನ್ ಇತ್ತು. ಆ ಟೈಟ್ ಕಾಂಪಿಟೇಷನ್ ಬಗ್ಗೆ ಏನ್ ಹೇಳ್ತೀರಾ? ಎಷ್ಟು ಜನ ಅಳೋದ್ರಲ್ಲಿ ಎಷ್ಟು ಜನ ಸ್ಪರ್ಧಿ ಇದಾರ ಅಂತೇಳಿ, ಅದ್ರಲ್ಲಿ ನೀವ್ ವಿನ್ ಆಗಿದ್ದೀರಾ. ಅದು ಕಿಚ್ಚ ಸುದೀಪ್ ಅವ್ರ ಕಡೆಯಿಂದ ಅವಾರ್ಡ್ ಇಸ್ಕೊಂಡಿದ್ದೀರಾ, ಅದೆಷ್ಟು ಖುಷಿ. ಯಾವ್ದೇ ಅವಾರ್ಡ್ ಆದ್ರೂ ಕಿಚ್ಚ ಸುದೀಪ್ ಅವ್ರ ಅಂತ ಹೇಳಿ ಇಟ್ಸ್ ಒಂದು ಡ್ರೀಮ್ ಕೂಡ ಆಗಿರತ್ತೆ. ಅವ್ರ ಪಕ್ಕದಲ್ಲಿ ನಿಂತ್ಕೊಳ್ಳೋದು, ಅವ್ರ ಕಡೆಯಿಂದ ಯಾವ್ದೋ ಒಂದು ಅವಾರ್ಡ್ ಒಟ್ ಸಿಕ್ಕಿದೆ, ಎಷ್ಟು ಖುಷಿ ಅನ್ಸುತ್ತೆ. ನಾವು ಒಬ್ರು ಫ್ಯಾನ್ ಆಗಿ ಸುದೀಪ್ ಸರ್ಗೆ ನಾವು ಮೀಟ್ ಮಾಡಕ್ಕಾಗಿರ್ಲಿ, ಅವ್ರನ್ನ ಮಾತಾಡ್ಸಕ್ಕಾಗಿರ್ಲಿ ಎಷ್ಟು ಕಾಯ್ತಾ ಇರ್ತೀವಿ ಅಲ್ವಾ. ನಾವೇನೋ ಏನಿಲ್ಲ, ಅವ್ರೊಂದು ಇನ್ ಕೇಸ್ ನಾವೇನೋ ಇನ್ಸ್ಟಾಗ್ರಾಮ್ ಎಲ್ಲ ಮೆಸೇಜ್ ಮಾಡಿ ಅವ್ರನ್ನ ರಿಪ್ಲೈ ಮಾಡಿದ್ರು ಎಷ್ಟೊಂದು ಫ್ಯಾನ್ಸ್ ಅದನ್ನ ರೀಪೋಸ್ಟ್ ಮಾಡ್ತಿರ್ತಾರೆ. ಅದನ್ನೇ ಎವ್ರಿ ಡೇ ಅವ್ರ ಸ್ಟೋರಿ ಹಾಕೋತಾರೆ. ಅವ್ರ ಬರ್ಡೇ ಅಂತೆಲ್ಲ ಬಂತು ಅಂದ್ರೆ ಹೋಗಿ ವೇಟ್ ಮಾಡ್ತಾರೆ ಅವ್ರನ್ನ ನೋಡಕ್ಕೆ. ನಾವು ಬಿಗ್ ಬಾಸ್ಗೆ ಹೋದಾಗ ನಾವೆಷ್ಟು ಲಕ್ಕಿ ಇರ್ಬೋದು, ಎವ್ರಿ ವೀಕ್ ಬಂದು ನಮ್ಮನ್ನ ಮಾತಾಡಿಸ್ತಾರೆ. ಅವ್ರ ಬಾಯಲ್ಲಿ ರಾಶಿಕಾ ಅಂತ ಕೇಳೋದು ಎಷ್ಟು ಸ್ಪೆಷಲ್, ಅದು ಯಾವತ್ತೂ ಲೈಫಲ್ಲಿ ಮರೆಯೋಕೆ ಹೋಗಲ್ಲ. ಅಂಡ್ ಅವರು ನಮ್ಮನ್ನ ಮರೆಯಲ್ಲ. ಓಕೆ, ಸೀಸನ್ 12 ರಾಶಿಕಾ ಅಂತ ಕಂಟೆಸ್ಟೆಂಟ್ ಇದ್ರು ಅಂತ ಅವರು ನೆನ್ಪಿಟ್ಕೊಂಡಿರ್ತಾರೆ ಅದನ್ನ. ಅದೇ ಒಂಥರ ನಮ್ಗೆ ಅದೊಂಥರ ತುಂಬಾ ಖುಷಿ ಆಗುತ್ತೆ. ಎವ್ರಿ ವೀಕ್ ಸುದೀಪ್ ಸರ್ ನಾವು ಮೀಟ್ ಮಾಡಕ್ಕೆ ನಾವು ಕಾಯ್ತಾ ಇರ್ತಿದ್ವಿ. ಸುದೀಪ್ ಸರ್ ಬಂದು ನಾವು ತಪ್ಪು ಮಾಡಿದಾಗ ತಿದ್ದಿ ಹೇಳ್ತಾ ಇದ್ರು, ಹೀಗಲ್ಲ ಹೀಗಿರ್ಬೇಕು ಅಂತ ಹೇಳ್ತಿದ್ರು. ಬೇಜಾರ್ ಮಾಡ್ಕೊಂಡಾಗ ನಮ್ಮನ್ನ ಸಮಾಧಾನ ಮಾಡಿರೋದುಂಟು. ಇದು ಎಲ್ಲ ಮಾಡ್ತಾರೆ ಸುದೀಪ್ ಸರ್. ಅಷ್ಟೇ ಏನಂತ ಹೇಳ್ತಾರೆ, ಡೈರೆಕ್ಟ್ ಆಗಿ ಅವ್ರಿಗೆ ಎಷ್ಟೊಂದು ವಿಷಯ ಹೇಳಕ್ ಆಗಿಲ್ಲ ನಾನು ನಮ್ಮ ಟಾಸ್ಕ್ ಗೇಮ್ ವಿಚಾರದಲ್ಲಿ ಇಂಡೈರೆಕ್ಟ್ ಆಗಿ ಹೇಳಿ ಅರ್ಥ ಮಾಡ್ಸಿರೋದು ಉಂಟು ನಮಗೆ. ನಾವೆಲ್ಲ ಎಷ್ಟು ಲಕ್ಕಿ ಸುದೀಪ್ ಸರ್ ನಾವು ಮೀಟ್ ಮಾಡೋದು, ಅವ್ರ ಜೊತೆ ಆ ಒಂದು 3 years ನಾವೇನು ಮಾತಾಡ್ತಾ ಇರ್ತಿದ್ವಿ ವೀಕೆಂಡ್ ಎಪಿಸೋಡ್ಗಳಲ್ಲೆಲ್ಲ, ತುಂಬಾ ಖುಷಿ ಆಗ್ತಿತ್ತು. ಅಂಡ್ ಆಲ್ಸೋ ನೆನ್ನೆ ಡಿನ್ನರ್ ಕೂಡ ಸರ್ ಅರೇಂಜ್ ಮಾಡಿರ್ತಾರೆ ಎಲ್ಲ ಬಿಗ್ ಬಾಸ್ ಕಂಟೆಂಟ್ಗೆ. ಹೆಂಗೆ ಎಂಜಾಯ್ ಮಾಡಿದ್ವಿ ಅವತ್ತಿನ ದಿನ. ಅಂಡ್ ಫುಲ್ ಒಂಥರ ಅವರ ಒಂದು ಮೆಮೊರೀಸ್ ನ ಶೇರ್ ಮಾಡ್ಕೊಳ್ತಿರ್ತಾರೆ. ಹಾಗೆ ಬೈದ್ರ ಕೂಡ, ಏನ್ ನೀವ್ ಹಿಂಗ್ ಮಾಡಿದ್ರಿ ಏನು ಅಂತೇಳಿ. ಇಲ್ಲ ಬೈದಿಲ್ಲ. ಅಂಡ್ ಇಟ್ಸ್ ವೆರಿ ಸ್ವೀಟ್. ತುಂಬಾ ಖುಷಿ ಆಗತ್ತೆ ಅವ್ರ ಜೊತೆ ಮಾತಾಡೋದು, ಕುತ್ಕೊಳ್ಳೋದು.
ಹಾಯ್ ರಾಶಿಕಾ ಅಂದಾಗ ಎಷ್ಟು ಖುಷಿ ಆಗತ್ತೆ ಅಪ್ಪ ಸಾಕು ಇದು ಒಂದ್ ವರ್ಡ್ ಸಾಕು ನಮ್ಗೆ ಅದ್ ಲೈಫ್ ಲಾಂಗ್ ನೆನ್ಪಿಟ್ಕೊಂಡಿರೋ ಅಂತ ಮಾತು. ಅಂಡ್ ಅವರು ನಮಗ್ ಡಿನ್ನರ್ ಕರ್ದಿದ್ದಾಗಿರ್ಲಿ, ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದಾಗಿರ್ಲಿ ತುಂಬಾ ಖುಷಿ ಆಯ್ತು. ಅಂಡ್ ಅದೇ ಬಿಗ್ ಬಾಸ್ಗೆ ಹೋದ್ರೆ ನಾವೊಂದು ಹೋಗಕ್ಕಿಂತ ಮುಂಚೆ ಒಂದ್ ಎಕ್ಸ್ಪೀರಿಯನ್ಸ್, ಬಂದಾದ್ಮೇಲೆ ಇನ್ನೊಂದ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಅಲ್ಲಿ ನಾವು ಕಲಿಯೋ ಕ್ಷಣಗಳು, ಸುದೀಪ್ ಸರ್ನ ಮೀಟ್ ಮಾಡೋದು. ಸುದೀಪ್ ಸರ್ ನಮಗೆ ಎಷ್ಟೊಂದು ವಿಷಯಗಳು ಹೇಳ್ಕೊಡ್ತಾರೆ. ಅದೆಲ್ಲ ನಮಗೊಂದೇ ಹೇಳ್ತಾರಲ್ಲ, ಲೈಫ್ ಟೈಮ್ ಪಾಠ, ಒಂದು ಸ್ಕೂಲ್ ತರ ನಮಗದು. ಎಷ್ಟೊಂದು ವಿಷಯಗಳನ್ನ ಕಲ್ತು ಆಚೆ ಬರ್ತೀವಿ. ಹಾಗೆ ನೆನ್ನೆ ಎಲ್ಲಾರ್ಗೂ ಗೊತ್ತಾಗಿದೆ ಗಿಲ್ಲಿ ವಿನ್ನರ್, ಹಾಗೆ ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಅಂತ ಹೇಳಿ. ಎಕ್ಸ್ಪೆಕ್ಟ್ ಮಾಡಿದ್ರಾ ಇದಾಗತ್ತೆ ಅಂತ ಹೇಳಿ? ಗಿಲ್ಲಿ ವಿನ್ ಆಗ್ತಾನೆ ಅಂತ ಆಚೆ ಬಂದಾದ್ಮೇಲೆ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿ ನಾನು ಹೇಳಿದೆ ಗೆಲ್ಬಹುದು ಅಂದ್ರೆ ಯಾರು ಗಿಲ್ಲಿ ಅಂತ ಹೇಳಿದ್ವಿ. ಬಟ್ ರಕ್ಷಿತಾ ವಿನ್ನರ್ ಅಂತ ಗೊತ್ತಿರ್ಲಿಲ್ಲ, ರನ್ನರ್ ಅಂತ ಐಡಿಯಾ ಇರ್ಲಿಲ್ಲ. ಓಕೆ, ಟಾಪ್ 6 ಹೇಗಿರೋ ಟಾಪ್ 6 ಹೋದಾಗ ಬರ್ತಾರೆ, ಅವ್ರು ಫಸ್ಟ್ ಬರ್ಬೋದಿಲ್ಲ, ಕಾವ್ಯ ಫಸ್ಟ್ ಬರ್ಬೋದು ಅಂತ ಅನ್ಕೊಂಡಿದ್ವಿ. ಬಟ್ ಅಲ್ಲಿ ರನ್ನರ್ ಅಂತ ಬರ್ತಾರೆ ಅವರು. ನಾವ್ ಅನ್ಕೊಂಡಿರೋದೇ ಒಂದು, ಆಗದೆ ಒಂದು. ಹಂಗ ಅನ್ಕೊಂಡು ಅಯ್ಯೋ ಯಾಕೆ ಹಿಂಗ್ ಆಯ್ತು ಅಂತ ಹೇಳಕ್ಕಾಗಲ್ಲ. ಜನರ ಓಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ, ಅದರಿಂದಾನೇ ಅವರು ಕೂಡ ರನ್ನರ್ ಆಗಿರೋದು. ಶಿ ಇಸ್ ಡಿಸರ್ವಿಂಗ್. ನೀವು ಇಷ್ಟು ದಿನ 15 ವಾರ ಬಿಗ್ ಬಾಸ್ ಜರ್ನಿಯಲ್ಲಿದ್ರಿ. ಈ 15 ವಾರದಲ್ಲಿ ನಿಮಗೆ ಬೆಸ್ಟ್ ಅನ್ಸಿದ್ಯಾರು, ವರ್ಸ್ಟ್ ಅನ್ಸಿದ್ಯಾರು? ಕಂಟೆಸ್ಟೆಂಟ್ಸ್ಗಳು, ಆಫ್ ಕೋರ್ಸ್ ಸ್ಪರ್ಧಿಗಳು. ಅಂದ್ರೆ ಸುಮ್ನೆ ಅಂದ್ರೆ ಈ ಕಂಟೆಸ್ಟೆಂಟ್ ಏನೂ ಅಷ್ಟು ಹಿತ್ ಕೊಡ್ತಿರ್ಲಿಲ್ಲ, ಅಂದ್ರೆ ಪಾರ್ಟಿಸಿಪೇಷನ್ ಕೊಡ್ತಿರ್ಲಿಲ್ಲ, ಮತ್ತೆ ಇದ್ರೂ ಇಲ್ದಂಗಿದ್ದಾರೆ. ಅಂದ್ರೆ ಬಿಗ್ ಬಾಸ್ ಮನೆಗೆ ತುಂಬಾ ಯುಟಿಲೈಸ್ ಮಾಡ್ಕೊಳ್ಳೋ ಅಂತಾನೆ ಹೋಗೋದು ಎಲ್ಲಾ ಸ್ಪರ್ಧಿಗಳು. ಯಾಕಂದ್ರೆ ಬಿಗ್ ಬಾಸ್ ಹೋಗಕ್ಕಿಂತ ಇದಿರುತ್ತೆ, ಏನೋ ಅಂತಾರಲ್ಲ, ಬಿಗ್ ಬಾಸ್ ಬಂದಾದ್ಮೇಲೆ ಒಂದು ಲೆಕ್ಕ, ಬಿಗ್ ಬಾಸ್ ಇಂದ ಹೋಗಾದ್ಮೇಲೆ ಒಂದು ಲೆಕ್ಕ ಅಂತ ಇರುತ್ತೆ. ಬಿಗ್ ಬಾಸ್ ಮನೆಗೆ ಬಂದು ಯುಟಿಲೈಸ್ ಮಾಡ್ಕೊಂಡಿಲ್ಲ ಅನ್ನೋ ಸ್ಪರ್ಧಿ ಯಾರು? ಹಿಂಗ್ ತಗೊಳ್ಳೋಣ, ಬಿಗ್ ಬಾಸ್ ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ ಅನ್ನೋ ಸ್ಪರ್ಧಿ ಯಾರು? ಹಾಗೆ ಬಿಗ್ ಬಾಸ್ ನ ಬೆಸ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಆ ಸ್ಪರ್ಧಿ ಯಾರು? ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಫಸ್ಟ್ ಅಲ್ಲಿ ಕರಿಬಸಪ್ಪ ಸರ್ ಬರ್ತಾರೆ. ಅವರು ಜಂಟಿಯಾಗಿ ಬರ್ತಾರೆ, ಅವರು ಅಮಿತ್ ಇಬ್ರು ಜಂಟಿಯಾಗಿ ಬರ್ತಾರೆ. ಅಮಿತ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಆರ್ಜೆ. ಅಷ್ಟು ಮಾತಾಡೋದ್ರಿಂದ ಅವ್ರಿಗೊಂದು ಗ್ರಿಪ್ ಇರತ್ತೆ ಮಾತಾಡೋದ್ರಲ್ಲಿ. ಎಲ್ಲೋ ಅವ್ರು ಮಾತಾಡಕ್ ಓಪನ್ ಅಪ್ ಆಗ್ತಾ ಇದ್ರು ಕೂಡ ಕರಿಬಸಪ್ಪ ಸರ್ ಎಲ್ಲೋ ಓಪನ್ ಅಪ್ ಆಗಿಲ್ದಿರೋದ್ರಿಂದ ಅವ್ರಿಬ್ರು ಜರ್ನಿ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅವ್ರು ಅದನ್ನ ಯುಟಿಲೈಸ್ ಮಾಡ್ಕೊಂಡಿರ್ಬೇಕಿತ್ತು, ಯಾಕಂದ್ರೆ ಒಬ್ರಿಂದ ಒಬ್ರಿಗೆ ಎಫೆಕ್ಟ್ ಆಯ್ತು ಅದ್ರಲ್ಲಿ. ಅವ್ರೇನಾರು ಆ ವೀಕ್ ನಾವು ಹೋಗಿದ ತಕ್ಷಣ ಈಸಿಯಾಗಿ ಓಪನ್ ಅಪ್ ಆಗಕ್ಕಾಗಲ್ಲ ಎಲ್ಲಾರ ಜೊತೆ. ಅವ್ರದೇ ಆದಂತ ಒಂದ್ ಸ್ವಲ್ಪ ಟೈಮ್ ತಗೊಳ್ಬೇಕಾಗತ್ತೆ. ಟೈಮ್ ತಗೊಂಡು ಇನ್ನೊಂದ್ ಸ್ವಲ್ಪ ಇದ್ರೆ ಅಮಿತ್ ಕೂಡ ಓಪನ್ ಅಪ್ ಆಗ್ತಿದ್ರೇನೋ. ಕರಿಬಸಪ್ಪ ಸರ್ ಓಪನ್ ಅಪ್ ಆಗಿಲ್ದಿರೋದ್ರಿಂದ ಜರ್ನಿ ಸ್ಟಾಪ್ ಆಯ್ತು ಅಂತ ಅನ್ಸತ್ತೆ. ನನಗೆ ಸೂರಜ್ ಅನ್ನಿಸ್ತಾನೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಹೌದು, ನನ್ನ ಫ್ರೆಂಡ್, ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ನಾನು ಹೇಳ್ತೀನಿ. ಈಸ್ ಇಂಡಸ್ಟ್ರಿ ಪರ್ಸನ್ ಅಲ್ಲ, ಈಸ್ ಅ ಕಾಮನ್ ಮ್ಯಾನ್. ಅವರು ಬಿಗ್ ಬಾಸ್ಗೆ ಎಂಟ್ರಿ ಆಗ್ತಾರೆ, ಅವ್ರು ಇನ್ಸ್ಟಾಗ್ರಾಮ್ ಏನೋ ನೋಡಿ ಅವ್ರು ಸೆಲೆಕ್ಟ್ ಆಗ್ತಾರೆ ಬಿಗ್ ಬಾಸ್ಗೆ. ಅಲ್ಲಿ ಅವ್ರನ್ನ ನೋಡಿ ಆಚೆ ಕಡೆ ವಿತಿನ್ 2 days ಒಂದು 200K ಏನೋ ಇನ್ಸ್ಟಾಗ್ರಾಮ್ ಆಗತ್ತೆ. ಅಂದ್ರೆ ಎಷ್ಟು ಜನ ಅವನು ಇಷ್ಟ, 18K ಇಂದ 200K. ಅದ್ ಸಿಂಪಲ್ ವಿಷಯ ಏನೂ ಅಲ್ವೇ. ಅಷ್ಟು ಜನ ಆಚೆ ಕಡೆ ನೋಡ್ತಿರ್ತಾರೆ. ಅವ್ನ್ ಅಷ್ಟ್ ಚೆನ್ನಾಗಿ ಆಟ ಆಡಿರೋದಕ್ಕೇನೆ, ಕ್ರಶ್ ಆಗಿದ್ಕೆ, ಅವ್ನ್ ಇಷ್ಟ ಆಗಿರೋದಕ್ಕೇನೆ ಅವ್ನ್ ಬಂದಿದ ತಕ್ಷಣ ನನಗೊಂದು ಸೀರಿಯಲ್ ಸಿಕ್ತು. ಎಷ್ಟೊಂದ್ ಜನಕ್ಕೆ ಆಪರ್ಚುನಿಟಿ ಸಿಗಲ್ಲ. ಬಂದಾದ್ಮೇಲೆ ಸ್ವಲ್ಪ ದಿನ ಇರ್ತಾರೆ, ಇಂಟರ್ವ್ಯೂ ಅದು ಇದು ಅಂತ ಬಿಸಿ ಆಗ್ತಾರೆ. ಆಮೇಲೆ ಲುಕ್ ಟೆಸ್ಟ್ ಏನೇನೋ ಇರುತ್ತೆ, ಅದಾದ್ಮೇಲೆ ಸೀರಿಯಲ್ ಸಿಗೋದು, ಇನ್ನೊಂದೇನೋ ಆಫರ್ ಸಿಗೋದು ಇರುತ್ತೆ. ಅವ್ನು ಎಲಿಮಿನೇಟ್ ಆಗಿ ಬಂದಿದ್ ನೆಕ್ಸ್ಟ್ ಟೈಮೇನೆ ಅವ್ನಿಗೆ ಸೀರಿಯಲ್ ಅನ್ನೋದು ಸಿಗುತ್ತೆ. ಸೊ ಅವ್ನು ಚೆನ್ನಾಗಿ ಯೂಸ್ ಮಾಡ್ಕೊಂಡ ಅದು ಅಂತ ಅನಿಸ್ತು. ನನ್ನ ನೆಕ್ಸ್ಟ್ ಕ್ವಶನ್ ಸೂರಜ್ ಅವ್ರ ಬಗ್ಗೆನೇ ಇತ್ತು. ಈಗ ಅವರು ಫಸ್ಟ್ ಎಂಟ್ರಿ ಕೊಟ್ಟಾಗ ಒಂಥರ ನಾ ಹೇಳಿದ್ನಲ್ಲ, ಜನ್ಸಿಗಳ ಕ್ರಶ್ ಅಂತಾನೆ ಇವಾಗ ಫೇಮಸ್ ಆಗ್ಬಿಟ್ಟಿದ್ದಾರೆ. ಪವಿತ್ರ ಬಂಧನ ಸೀರಿಯಲ್ ಕೂಡ ಮಾಡ್ತಾ ಇದ್ದಾರೆ. ನಿಮಗೆ ಫಸ್ಟ್ ಇಂಪ್ರೆಷನ್ ಏನ್ ಅನಿಸ್ತು ಆ ಹುಡ್ಗನ್ ನೋಡಿದಾಗ? ಸೂರಜ್ ಎವ್ರಿಥಿಂಗ್ ಅವ್ ಬಿಟ್ಬಿಡಿ, ಆ ಹುಡ್ಗ ಅಂತ ಎಂಟ್ರಿ ಕೊಟ್ಟಾಗ ಅವ್ರು ಕೊಟ್ಟಿದ್ದೆ ಫುಲ್ ಒಂಥರ ರೊಮ್ಯಾಂಟಿಕ್ ಲುಕ್ ಅಲ್ಲಿ ಕೊಟ್ಟಿದ್ದು. ಅವ್ರ ಎಂಟ್ರಿ ನಿಮ್ಗೆ ಹೇಗೆ ಅನಿಸ್ತು? ಅಂಡ್ ಆಲ್ಸೋ ರೋಸ್ ಕೂಡ ಕೊಟ್ರು ನಿಮ್ಗೆ. ಅಲ್ಲಿಂದ ನಿಮ್ಮ ಬಾಂಡಿಂಗ್ ಸ್ವಲ್ಪ ಬೇರೆ ಲೆವೆಲ್ ಅಲ್ಲಿ ಹೋಯ್ತು. ಚೆನ್ನಾಗಿ ನಿಮ್ಮ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಅದ್ರ ಬಗ್ಗೆ ಹೇಳೋದಾದ್ರೆ, ಸೂರಜ್ನ ಫಸ್ಟ್ ನೋಡಿದ ತಕ್ಷಣ ಫಸ್ಟ್ ಏನ್ ಇಂಪ್ರೆಷನ್ ಬಂದ್ರೆ ಪಾಸಿಟಿವ್ ವೈಬ್ ಕೊಟ್ಟವನ ಇಡೀ ಮನೆಗೆ. ಅವ್ನು ನೋಡಿದ ತಕ್ಷಣ ಅವನಿಗೆ ಸಿಕ್ಕಬಡ ಆಟಿಟ್ಯೂಡ್ ಇದೆ ಅಂತ ಎಲ್ಲೋ ಅನ್ಸಲ್ಲ. ಅವನೊಂಥರ ಕಾಮ್ ಪರ್ಸನ್, ಅವನ್ ಪಾಸಿಟಿವ್ ವೈಬ್ ಕೊಟ್ಟ ಅವನು. ರೋಸ್ ಕೊಟ್ಟಾಗ ಲೈಕ್ ಓಕೆ ನಾನು ಚೆನ್ನಾಗಿ ಕಾಣಿಸ್ತಿದೀನಿ ಅನ್ಸತ್ತೆ ಆಚೆ ಕಡೆ ಅಂತ ಅನಿಸ್ತು. ಬಿಟ್ರೆ ಏನೋ ಅನ್ಸ್ಲಿಲ್ಲ ಆ ಮೂಮೆಂಟಾಗ, ಏನೋ ಅನ್ಸ್ಲಿಲ್ಲ. ಅದಾದ್ಮೇಲೆ ಹೋಗ್ತಾ ಮಾತಾಡ್ತಾ ಫ್ರೆಂಡ್ಶಿಪ್ ಕಂಟಿನ್ಯೂ ಆಯ್ತು ಅಷ್ಟೇ. ಈಗ ನಾನು ನಿಮ್ಗೊಂದು ಕೆಲವೊಂದು ಕ್ವೆಶನ್ಗಳು ಕೇಳ್ತೀನಿ. ಆ ಕ್ವೆಶನ್ಗಳಿಗೆ ನೀವು ತಪ್ಪುತ್ತರ ಕೊಡ್ಬೇಕು ವಿತ್ ಎಕ್ಸ್ಪ್ಲನೇಷನ್. ಬರೀ ಹೌದು ಇಲ್ಲ ಅಂತ ಹೇಳ್ಬಿಡೋಂಗಿಲ್ಲ, ಬಟ್ ವಿತ್ ಎಕ್ಸ್ಪ್ಲನೇಷನ್ ಕೊಡ್ಬೇಕು ಏನಕ್ಕೆ ಅಂತ ಹೇಳಿ.
ಓಕೆನಾ? ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತೀನಿ, ತಪ್ಪಾದ್ರೆ ಬಿಡಿ ಮಗ್ಲೇನೆ. ಓಕೆ, ಫಸ್ಟ್ ಬ್ಯೂಟಿಗಿಂತ ಟ್ಯಾಲೆಂಟ್ ಮುಖ್ಯ ನನಗೆ. ಹೌದು. ಯಾಕೆ ಟ್ಯಾಲೆಂಟ್ ಅವಶ್ಯಕತೆ ಇಲ್ವಾ ಹಾಗಾದ್ರೆ? ಇಲ್ಲ, ತಪ್ಪಾಗಿ ಹೇಳಿ ಅಂತ ನೀವ್ ಹೇಳಿದ್ರಲ್ಲ ಅದಕ್ಕೆ. ಓಕೆ, ಇನ್ನೊಂದು ಸ್ವಲ್ಪ ಕ್ವೆಶನ್ ಕೇಳ್ತೀನಿ. ಸುದೀಪ್ ಸರ್ ಅವ್ರ ಸಿನಿಮಾ ಬಂದ್ರೆ ನಾನು ಪಕ್ಕಾ ಇದ್ದೇ ಇರ್ತೀನಿ. ಇಲ್ಲ, ಇರಲ್ಲ. ಯಾಕೆ ಇಷ್ಟ ಇಲ್ಲ ಸುದೀಪ್ ಸರ್? ಹೈಟ್ ಸ್ವಲ್ಪ ಕಡಿಮೆ ಇದ್ದೀನಿ ನಾನು, ಮ್ಯಾಚ್ ಮಾಡಕ್ಕಾಗಲ್ಲ ಅದಕ್ಕೆ. ಓಕೆ, ನನಗ್ ಕನಸ್ನಲ್ಲೂ ಸೂರಜ್ ಬರ್ತಾ ಇರ್ತಾರೆ. ಏನ್ರಿ ಕ್ವೆಶನ್ ಇದು? ಇದೇ ತಮ್ನೇಲಲ್ಲ. ಗೊತ್ತಿಲ್ಲ. ಬರ್ಬಹುದು, ಬರ್ದಲೇನು ಇರ್ಬೋದು. ಅಡ್ಗೋಡೆ ಮೇಲೆ ದೀಪ ಇಡೋಂಗಿಲ್ಲ. ಯು ಹ್ಯಾವ್ ಟು ಆನ್ಸರ್ ಹೌದು ಇಲ್ಲ ಅಂಡ್ ವಿತ್ ಎಕ್ಸ್ಪ್ಲನೇಷನ್, ದಟ್ಸ್ ಇಟ್. ಹೌದು. ಯಾಕೆ? ನಾನು ಅವನು ತುಂಬಾ ಜಗಳ ಮಾಡ್ತಿರ್ತೀವಲ್ಲ, ಅವಾಗ ಅಷ್ಟು ಇರಿಟೇಟ್ ಮಾಡಿ ಜಗಳ ಮಾಡ್ತಿರ್ತೀವಲ್ಲ, ಅದಕ್ಕೆ ಕನ್ಸಲ್ ಬರ್ತಿರ್ತಾನೆ. ಗೊತ್ತು, ಇದೇ ತಮ್ನೇಲ್ ಅಂತ. ಓಕೆ, ಗಿಲ್ಲಿ ಗೆದ್ದಿದ್ದು ನನಗೆ ತುಂಬಾ ಬೇಜಾರಾಗಿದೆ. ಎಸ್. ಇಷ್ಟ ಅಲ್ವಾ? ಬೇರೆಯವ್ರು ಯಾರು ಗೆಲ್ಬೇಕಿತ್ತು, ಗಿಲ್ಲಿ ಯಾಕಿಂತ ಅಂತ ಅಷ್ಟೇ. ಸಿಂಪಲ್ ಆಗಿ ಆನ್ಸರ್ ಮಾಡ್ತಿದ್ದೀರಾ. ನೀವ್ ಆತರ ಕ್ವೆಶನ್ಸ್ ಕೇಳ್ತಿದ್ದೀರಾ ನನಗೆ. ನನಗೆ ಕನ್ನಡ ಇಂಡಸ್ಟ್ರಿ ಸವಾಸನೆ ಬೇಡ. ಇಲ್ಲ, ಕನ್ನಡ ಇಂಡಸ್ಟ್ರಿ ಸಹವಾಸ ಬೇಕು ನಂಗೆ. ತಪ್ಪು ಉತ್ತರ ಕೊಡಲ್ಲ ನಾನು, ಕರೆಕ್ಟ್ ಉತ್ತರ ಕೊಡ್ತೀನಿ. ಸುಮ್ಮನೆ ಯಾಕೆ ರಿಸ್ಕ್ ಅಂತಾನ? ನನ್ನ ಆನ್ಸರ್ ರೌಂಡ್ನೇ ನಾನು ಚೇಂಜ್ ಮಾಡೋಣ ಅನ್ಕೊಂಡಿದ್ದೀನಿ ಇವಾಗ. ಓಕೆ, ತಪ್ಪು ಉತ್ತರಗಳೆಲ್ಲ ಸರಿ ಉತ್ತರಗಳು ಕೊಡ್ತೀನಿ. ರಾಂಗ್ ಆನ್ಸರ್ ಕೊಡ್ಬೇಕು. ರಾಂಗ್ ಆನ್ಸರ್ಸ್ಗೆ ರಾಂಗ್ ಕ್ವೆಶನ್ ಕೂಡ ಆಗಿರ್ಬೇಕಿತ್ತು. ಅಷ್ಟು ಸಿಂಪಲ್ ಮಾಡ್ಕೊಡಕ್ ಆಗಲ್ಲ. ನಿಮಗ್ ತಮ್ನೇಲ್ ಬೇಕಲ್ಲ. ನನ್ಗೆ ಒಳ್ಳೆ ಕಾಂಪಿಟೇಟರ್ ಆಗಿದ್ರು ಅಶ್ವಿನಿ. ಹೌದು, ನನಗೆ ಅವರೆಲ್ಲೂ ಕರೆಕ್ಟ್ ಆಗಿ ಕಾಂಪಿಟೇಷನ್ ಕೊಟ್ಟಿಲ್ಲ ಅಂತ ಅನಿಸ್ತು. ರಕ್ಷಿತಾ ನನ್ ಜೊತೆಗೆ ಮಾತ್ರ ಪೆದ್ದು ತರ ನಡ್ಕೋತಿದ್ರು, ಬಟ್ ಅವ್ರು ತುಂಬಾ ಬುದ್ಧಿವಂತರು. ಹೌದು, ಶೀ ಸ್ಮಾರ್ಟ್. ಎಲ್ಲಿ ಹೇಗಿರ್ಬೇಕು, ಎಲ್ಲಿ ಹೇಗಿರ್ಬಾರ್ದು ಅವ್ರಿಗೆ ಗೊತ್ತಿದೆ. ನಾನ್ ಬಿಗ್ ಬಾಸ್ಗೋಸ್ಕರ ವೇಟೇ ಮಾಡ್ತಿರ್ಲಿಲ್ಲ, ಬಂತು ಸುಮ್ನೆ ಟ್ರೈ ಮಾಡ್ದೆ. ಹೌದಾ? ಹೌದು, ಸುಮ್ನೆ ಬಂತು ಹೊರಟೆ ನಾನು. ಇವಾಗ ಒಬ್ರೊಬ್ರದ್ದು ಹೆಸರು ಹೇಳ್ಕೊಂಡ್ ಬರ್ತೀನಿ, ನಿಮ್ಗೆ ಏನೇನ್ ಅನ್ಸುತ್ತೆ ಇವ್ರ ಬಗ್ಗೆ, ಅದಕ್ಕೆ ಒಂದ್ ಲೈನ್ ಅಥವಾ ಜಸ್ಟ್ ಒಂದು ಪದ ಹೇಳಿದ್ರು ಓಕೆ. ಸೂರಜ್ ಬೆಸ್ಟ್ ಫ್ರೆಂಡ್. ಅವರು ನನಗೆ ರೋಸ್ ಕೊಟ್ಟಿರೋ, ನಾನು ಕೂಡ ಅವ್ರಿಗೆ ರೋಸ್ ಕೊಡ್ತೀನಿ. ಯಾವಾಗ? ಅಲ್ಲ, ಇವಾಗ ನೀವು ಕ್ವೆಶನ್ ಕೇಳಿದ್ರಲ್ಲ, ಅದಕ್ಕೆ ನೀವು ಫ್ಲಾರ್ ಅಂತ ಹೇಳಿದ್ರಿ, ಅದಕ್ಕೆ ಹೇಳ್ದೆ ನಾನು. ಇಲ್ಲಿ ನಾನು ಈ ವಿಡಿಯೋ ಮೂಲಕ. ಹೌದಾ? ಅಂದ್ರೆ ಒಂದ್ ಫ್ಲಾರ್ ತಗೊಂಡು ಕೊಟ್ಟಾಯ್ತು. ಕರಿಬಸಪ್ಪ. ಟೈಗರ್. ಸುದಿ. ವೈಟ್ ರೋಸ್ ಕೊಡ್ತೀನಿ. ಜಾನ್ವಿ. ಪೈನಾಪಲ್. ಯಾಕೆ ಅಂತ ಹೇಳ್ತೀನಿ ಕೇಳಿ, ಮೇಲಿನ ಮುಟ್ಟಿದ್ರೆ ಚುಚ್ಚತ್ತೆ, ಅವ್ರ ಆತರ ಸ್ವಲ್ಪ. ಅದಕ್ಕೆ ಹೊರಗಡೆ ಸ್ವಲ್ಪ ಇದಾರೆ, ಬಟ್ ಮೇಲಿಂದ ತುಂಬಾ ಯಾವಾಗ್ಲೂ ಅವ್ರು ಮಾತಲ್ಲಿ ಚುಚ್ತಾನೇ ಇರ್ತಾರೆ, ಅದಕ್ಕೇನೆ. ಅಶ್ವಿನಿ ಗೌಡ. ರೆಡ್ ರೋಸ್. ಅಭಿಷೇಕ್. ಅಭಿಷೇಕ್ ಅ ಪ್ಯೂರ್ ಸೋಲ್, ಜೆಂಟಲ್ ಮ್ಯಾನ್. ಧನುಷ್ ಗೌಡ. ವೆರಿ ಕಾಮ್ ಪರ್ಸನ್, ಯಾವ್ದಕ್ಕೂ ಲೈಕ್ ಐ ಡೋಂಟ್ ಕೇರ್ ಅನ್ನೋ ತರ ಹುಡುಗ ಅವನು. ಧ್ರುವಂತ್. ನಾನು ಏನು ಕೊಡಲ್ಲ. ಯಾ. ಮಾಳು. ಅವ್ರಿಗೂ ಅಷ್ಟೇ ವೈಟ್ ರೋಸ್ ಕೊಡ್ತೀನಿ ನಾನು, ಯಾಕಂದ್ರೆ ಅವರು ಅಷ್ಟೇ ಮನ್ಸಲ್ಲಿ ಏನಿದೆ ನೀಟಾಗಿ ಮಾತಾಡ್ತಾರೆ, ಯಾರಿಗೂ ನೋವು ಮಾಡಲ್ಲ. ಆಮೇಲೆ ಅವ್ರು ತುಂಬಾ ಓಪನ್ ಅಪ್ ಆಗಿದ್ ಕಮ್ಮಿ ಅಂತ ಅನ್ಕೊಳ್ತೀವಲ್ವಾ ಬಿಗ್ ಬಾಸ್ ಅಲ್ಲಿ. ನೀವ್ ಅವ್ರ ಜೊತೆ ಇದ್ದಾಗ ಹೇಗ್ ಅನಿಸ್ತು? ಅಂದ್ರೆ ಹೊರಗಡೆಯಿಂದ ಅಂತೂ ಕಾಣಿಸ್ತಾನೆ ಇರ್ಲಿಲ್ಲ ಅವರು. ಹೊರಗಡೆಯಿಂದ ನೋಡ್ಬೇಕಾದ್ರೆ ಸ್ಕ್ರೀನ್ ಸ್ಪೇಸ್ ಅಂತ ತಗೊಳ್ಳೋದ್ರೆ ತುಂಬಾ ಕಮ್ಮಿ ಇತ್ತು ಅನ್ನಿಸ್ತು. ಹೇಗಿದ್ರು ಒಳಗಡೆ ಅವರು? ಒಳಗಡೆ ಅವ್ರು ಮಾತಾಡೋದು ಸ್ವಲ್ಪ ಕಡಿಮೆ ಇತ್ತು ಅವ್ರು ಬಂದಾಗ್ಲಿನೂ, ಬಟ್ ಹೋಗ್ತಾ ಲಾಸ್ಟ್ ಸ್ವಲ್ಪ ಚೇಂಜ್ ಆದ್ರು ಅವರು. ಅಷ್ಟಲ್ಲಿ ಆಚೆ ಬಂದ್ರು. ನಾವೇ ಎಲ್ಲರೂ ನಾಮಿನೇಷನ್ ಟೈಮಲ್ಲಿ ಬೇರೆ ಟೈಮಲ್ಲಿ ಹೇಳ್ತಾ ಇದ್ವಿ ಪ್ಲೀಸ್ ಮಾತಾಡಿ ಅಂತಿದ್ವಿ. ಅವರೆಲ್ಲ ಇನ್ನೊಂದ್ ಸ್ವಲ್ಪ ಮಾತಾಡಿದ್ರೆ ಮುಂಚೆಯಿಂದನೂ ಇರ್ತಾ ಇದ್ರು ಅವರು. ಇವಾಗ ಅವ್ರು ಲಾಸ್ಟ್ ಅಲ್ಲಿ ಮಾತಾಡಿದ್ರು, ಮುಂಚೆಯಿಂದ ಮಾತಾಡ್ಬೇಕಿತ್ತು. ರಘು. ಶೆಫ್, ಮಾಸ್ಟರ್ ಶೆಫ್. ರಕ್ಷಿತಾ. ಸೌಟು. ರಕ್ಷಿತಂಗೆ ನಾನೇನ್ ಕೊಡ್ತೀನಿ, ಪಟಾಕಿ, ಕ್ರ್ಯಾಕರ್ಸ್. ಪಟ 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 ಅಂತ ಮಾತಾಡ್ತಿರ್ತಾಳೆ, ಸೊ ಕ್ರ್ಯಾಕರ್ನೇ ನಾನು ಕೊಡ್ತೀನಿ ಅವಳಿಗೆ. ಗಿಲ್ಲಿ. ಗುಡ್ ಎಂಟರ್ಟೈನರ್, ಸೌಂಡ್ ಬಾಕ್ಸ್. ಕಿರ್ಚ್ತಾನೆ ಇರ್ತಾನೆ, ಮಾತಾಡ್ತಾನೆ ಇರ್ತಾನಲ್ಲ. ಫೈನಲಿ ಈಗ ಒಂದು ಕೊನೆಯ ಪ್ರಶ್ನೆ ಅಂತ ಹೇಳಿದ್ರೆ, ಬಿಗ್ ಬಾಸ್ ಜರ್ನಿ ನಂತರ ಎಲ್ಲರಿಗೂ ಒಂದಿರತ್ತೆ. ಬಿಗ್ ಬಾಸ್ಗಿಂತ ಮುಂಚೆನೆ ನಮ್ಮ ಒಂದು ಜರ್ನಿ ಬೇರೆ ಇರತ್ತೆ, ಬಿಗ್ ಬಾಸ್ ಇಂದ ಬಂದ ಮೇಲೆ ಒಂದು ಜರ್ನಿ ಇರತ್ತೆ. ಹೇಗಿದೆ ಬಿಫೋರ್ ಬಿಗ್ ಬಾಸ್, ಆಫ್ಟರ್ ಬಿಗ್ ಬಾಸ್? ಬಿಫೋರ್ ಬಿಗ್ ಬಾಸ್ ಹೇಗಿತ್ತು ಅಂದ್ರೆ, ಏನಂತ ಹೇಳ್ತಾರೆ, ಸಿನಿಮಾ ಮಾಡಿದೆ, ಐ ವಾಸ್ ಟ್ರೈಯಿಂಗ್.
ನಾನೇ ಇಂಟ್ರೊಡ್ಯೂಸ್ ಮಾಡ್ಕೊಂತಿದ್ದೆ, ರಾಶಿಕಾ ನಾನು ಹೀಗಿದ್ದೀನಿ, ಇದು ನನ್ನ ಬ್ಯಾಕ್ಗ್ರೌಂಡ್ ಅಂತೆಲ್ಲ ಹೇಳ್ತಾ ಇದ್ದೆ. ಐ ವಾಸ್ ನಾಟ್ ದಟ್ ಕಾನ್ಫಿಡೆಂಟ್. ಅಂದರೆ ಏನಾಗ್ಬೋದು ಲೈಫಲ್ಲಿ, ನಾನೇನೋ ನನ್ನ ಡ್ರೀಮ್ ಏನೋ ಇಟ್ಕೊಂಡು ನಾನು ಇಂಡಸ್ಟ್ರಿಗೆ ಬಂದಿದ್ದೀನಿ, ಬಟ್ ಆಗತ್ತಾ, ನಾನು ಸರ್ವೈವ್ ಆಗ್ತೀನಾ ಇಲ್ಲಿ ಇಂಡಸ್ಟ್ರಿಲಿ ಅನ್ನೋದೆಲ್ಲ ನನಗೆ ತುಂಬ ಕ್ವೆಶನ್ಸ್ ಇತ್ತು. ಆ್ಯಂಡ್ ಬಿಗ್ ಬಾಸ್ ಅನ್ನೋದು ಒಂದು ಚಿಕ್ಕ ವೇದಿಕೆ ಅಲ್ಲ, ತುಂಬ ದೊಡ್ಡ ವೇದಿಕೆ. ಆ ಒಂದು ಸ್ಟೇಜ್ಗೆ ನಾನು ಹೋಗ್ತೀನಿ ಅಂತ ಅಂದರೆ ನಾನೇನೋ ಲೈಫಲ್ಲಿ ಮಾಡಿದ್ದೀನಿ, ಸ್ವಲ್ಪ ಮಾಡಿದೆ, ಒಂದಷ್ಟು ಜನಕ್ಕೆ ನಾನು ಯಾರು ಅಂತ ಗೊತ್ತಿತ್ತು. ಬಟ್ ಬಿಗ್ ಬಾಸ್ಗೆ ಹೋಗಿ ಆಚೆ ಬರ್ತಿದ್ದಂಗೆ ಇಡೀ ಕರ್ನಾಟಕಕ್ಕೆ ರಾಶಿಕಾ ಯಾರು ಅನ್ನೋದು ಗೊತ್ತು. ಇವಾಗ ಒಂದಷ್ಟು ಜನ ನೀವು ಹೇಳ್ದಂಗೆ ಟಾಸ್ಕ್ ಕ್ವೀನ್ ಅಂತ ಹೇಳ್ತಾರೆ, ಮನೆ ಮಗಳು ಅಂತ ಹೇಳ್ತಾರೆ, ಚಿಕ್ಕ ಚಿಕ್ಕ ಪುಟ್ ಮಕ್ಳುಗಳು ಬಂದ್ಬಿಟ್ಟು ನನ್ನನ್ನು ಮಾತಾಡಿಸ್ತಾರೆ ಅಂತಾನೆ. ಇದಿಷ್ಟು ಕೊಟ್ಟಿದ್ದು ನನಗೆ ಬಿಗ್ ಬಾಸ್. 15 ವಾರ ನಾನು ಬಿಗ್ ಬಾಸ್ ಮನೇಲಿ ಇರ್ತೀನಿ ಅಂತ ಅಂದರೆ ಅದು ನನಗೆ ತುಂಬ ದೊಡ್ಡ ವಿಷಯ. ನಾನು ಹೋಗ್ಬೇಕಾರೆ ನಮ್ಮ ಮನೇಲೆಲ್ಲ ಅನ್ಕೊಂಡಿರು ಲಾಸ್ಟ್ ತನಕ ನೀನು ಇರ್ತೀಯ ಅನ್ಕೊಂಡು. ಎಲ್ಲರಿಗೂ ಅದೊಂದು ಆಸೆ ಇರುತ್ತೆ, ಲಾಸ್ಟ್ ತನಕ ನನ್ನ ಮಕ್ಕಳು ಇರಬೇಕು ಅನ್ಕೊಂಡು. ನಾನು ಹೋದಾಗ ನಾನು ಯಾರು ಅನ್ನೋದು ಗೊತ್ತಿಲ್ಲ. ಸೊ 1-2-3 ವೀಕ್ಸ್ ಇರ್ಬೋದು ಅನ್ಸತ್ತೆ. ನಾನು ವಾಪಸ್ ಬರ್ತೀನಿ ಅನ್ಸತ್ತೆ. ಯಾರ ಜೊತೆನೂ ಬೇಗ ಮಿಂಗಲ್ ಆಗಲ್ಲ ನಾನು. ನಂಗೇನೋ ಓಕೆ ಅವ್ರು ನನಗೆ ಇಷ್ಟ ಆದ್ರು ಅಂದರೆ ಮಾತ್ರ ಮಾತಾಡ್ತೀನಿ ನಾನು. ಈ ಥರ ಇದ್ದಾಗ ಓಕೆ ಅವಳು ಮಾತಾಡಲ್ಲ ಅನ್ನೋದಕ್ಕೆ ಏನಕ್ಕಾದ್ರು ಕಳಿಸ್ಬೋದಾ, ನಾಮಿನೇಟ್ ಅಂತ ಮಾಡೇ ಮಾಡ್ತಾರೆ ಅನ್ನೋದು ಗೊತ್ತಿತ್ತು. ಇದೆಲ್ಲ ರೀಸನ್ಸ್ ಇತ್ತು ತಲೆಯಲ್ಲಿ. ಬಟ್ ಆಚೆ ಬರಬೇಕಾದ್ರೆ ಲಾಸ್ಟ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ನಂಗೆ ಈ ಜರ್ನಿ. ಫಿನಾಲೆ ತನಕ ಇರೋಕ್ಕಾಗಲಿಲ್ಲ. 1 ವೀಕ್ ಮುಂಚೆ ನಾನು ಎಲಿಮಿನೇಟ್ ಆಗ್ತೀನಿ. ಬಟ್ ಆಚೆ ಬರ್ಬೇಕಾದ್ರೆ ನಾನು ಎಷ್ಟೋ ಜನ ಪ್ರೀತಿ ಸಂಪಾದನೆ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ಎಲ್ಲ ಕಡೆ ರಾಶಿಕಾ ಅಂತಾರೆ. ಇದು ನಾನು ಬಿಗ್ ಬಾಸಿಂದ ಬಂದಾದ್ಮೇಲೆ ನೋಡಿದ ಚೇಂಜಸ್. ಇದಿಷ್ಟು ಕೊಟ್ಟಿದ್ದು ನನಗೆ ಬಿಗ್ ಬಾಸ್. ನೆಕ್ಸ್ಟ್ ಯಾವ್ಯಾವ ರೀತಿ ಪ್ರಾಜೆಕ್ಟ್ ಮಾಡಬೇಕು ಅಂತ ನೀವು ಅನ್ಕೊಂಡಿದ್ದೀರಿ? ಗರ್ಲ್ ಫ್ರಮ್ ನೆಕ್ಸ್ಟ್ ಡೋರ್ ಥರ ಇರಬೇಕು. ಯಾರೇ ನೋಡೋದು, ನಾವು ಈಗ ಮನದ ಕಡಲು ಮಾಡಿದಾಗ್ಲೂ ಕೂಡ ಎಲ್ಲರೂ ಹಾಗೆ ಹೇಳ್ತಾ ಇದ್ರು. ತುಂಬ ನನಗೆಲ್ಲೋ ನಿಮ್ಗೆ ಗೊತ್ತಿದ್ರಿ ಮುಂಚೆಯಿಂದನೇ ಆ ಥರ ಅನ್ನಿಸ್ತು ಸ್ಕ್ರೀನಲ್ಲಿ ನೋಡಿದಾಗ ಅಂತ ಹೇಳ್ತಿದ್ರು. ಹೋಗ್ತಿರ್ಬೇಕಾದ್ರು ಅಷ್ಟೇ ಒಂದು ಸೈಲೆಂಟ್ ಕ್ಯಾರೆಕ್ಟರ್ಸ್ಗಳು, ಇಲ್ಲ ಅಂತ ಅಂದರೆ ನನಗೆ ಆಫೀಸರ್ ಲುಕ್ ಈ ಥರ ಎಲ್ಲ ಏನಾದ್ರು ಕ್ರಿಯೇಟ್ ಮಾಡಬೇಕು. ಈ ಥರ ಒಂದು ಪಾತ್ರಗಳೆಲ್ಲ ಮಾಡೋಕ್ಕೆ ಇಷ್ಟ ಇದೆ. ನೋಡೋಣ, ಅಂದರೆ ಸಿನಿಮಾನೇ ಮಾಡಬೇಕು ಅಂದ್ಕೊಂಡಿದ್ದೀನಿ ಇದಾದಮೇಲೆ. ಸೊ ಸಿನಿಮಾ ಜರ್ನಿ ಹೇಗೆ ಹೋಗುತ್ತೆ ನೋಡೋಣ. ಬಿಗ್ ಬಾಸ್ ಇಷ್ಟು 24 ಸ್ಪರ್ಧಿಗಳಿಂದ ಯಾರನ್ನ ನೀವು ಇನ್ನ ನನ್ನ ಫ್ರೆಂಡ್ ಆಗಿ ಇಟ್ಕೊಳ್ಬೇಕು ಅಂತ ಇಷ್ಟಪಡ್ತೀರಾ? ಸಾಕು ಬಿಗ್ ಬಾಸ್ ಅಲ್ಲೇ ಅವರ ಒಂದು ಫ್ರೆಂಡ್ಶಿಪ್ ಸಾಕು, ಮುಂದೆ ನಾನು ಕಂಟಿನ್ಯೂ ಮಾಡೋದು ಬೇಡ ಅಂತ ಯಾರು ಇಬ್ರು ವ್ಯಕ್ತಿಗಳು? ಸೂರಜ್ ಮತ್ತೆ ಅಭಿ ಕಂಟಿನ್ಯೂ ಮಾಡಬೇಕು ಅನ್ನೋದು. ನಂಗೆ ಮುಂಚೆ ನಾನು ಅಭಿ ಗೊತ್ತು. ಅಲ್ಲಿ ಬಿಗ್ ಬಾಸ್ ಮನೆಗೆ ಹೋಗಿ ಅಭಿ ನಂಗೆ ಪರಿಚಯ ಅಂತ ಅಲ್ಲ. ಸೊ ಅಭಿ ಫ್ರೆಂಡ್ಶಿಪ್ ಹಾಗೆ ಇರುತ್ತೆ. ಬಿಗ್ ಬಾಸ್ ಮನೆಗೆ ಹೋಗಾದ್ಮೇಲೆ ನಂಗೆ ಸೂರಜ್ ಪರಿಚಯ ಆಗಿದ್ದು. ಸೊ ಸೂರಜ್ ಫ್ರೆಂಡ್ಶಿಪ್ ಇಬ್ಬರು, ಅಭಿ ಮತ್ತು ಸೂರಜ್ ಫ್ರೆಂಡ್ಶಿಪ್ ಹೀಗೆ ಕಂಟಿನ್ಯೂ ಆಗುತ್ತೆ. ಒಂದಿಬ್ರು ಜೊತೆ ನಾನು ಮಾತೇ ಆಡಲ್ಲ ಅನ್ನೋದು ನಾನು ಅಲ್ಲಿ ಆ ಥರ ಯಾರು ಇಲ್ಲ. ಒಬ್ಬರು ಜೊತೆ ಮಾತ್ರ ನನ್ನ ಲೈಫಲ್ಲಿ ಯಾವತ್ತೂ ಮಾತಾಡಲ್ಲ, ದಟ್ ಇಸ್ ಧ್ರುವ್ ಅಂತ. ಎಸ್. ಓಕೆ, ನಿಮ್ಮ ಮುಂದಿನ ಏನು ಜರ್ನಿ ಇದೆ ಇನ್ನ ಯಶಸ್ಸು ಕಾಣಲಿ, ರಾಶಿಕಾನವ್ರು ಎಲ್ಲರಿಗೂ ಗೊತ್ತಾಗ್ಲಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಆಲ್ ದಿ ಬೆಸ್ಟ್. ಇದಾಗಿತ್ತು ರಾಶಿಕಾ ಅವರ ಮಾತು. ಮತ್ತಷ್ಟು ಸೆಲೆಬ್ರಿಟಿಗಳ ಇಂಟರ್ವ್ಯೂಗಾಗಿ ನೋಡ್ತಾ ಇರಿ ಸಂಜೆ ವಾಣಿ.